ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಹಿಯರ್ ಐ ಆಮ್ ಅಗೇನ್ ವಿತ್ ಯಟ್ ಅನದರ್ ಡೈಲಿ ವ್ಲಾಗ್. ಇವತ್ತು ಕೂಡ ನಾನು ನಿಮ್ಮ ಜೊತೆ ನಮ್ಮ ಮನೇಲಿ ನಡೆಯೋ ಒಂದಷ್ಟು ಸಿಂಪಲ್ ಡೈಲಿ ಚೋರ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಆ್ಯಸ್ ಯೂಶ್ವಲ್ ನನ್ನ ಮಗಳಿಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ. ಇವತ್ತು ನಾನು ಅವಳಿಗೆ ಜೂವರ್ ತಾಳಿ ಪೀಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕ್ಯಾರೆಟು, ಬೀಟ್ರೂಟು, ಈರುಳ್ಳಿ, ಚೂರು ಶುಂಠಿ ತುರ್ಕೊಂಡು, ಬೆಳ್ಳುಳ್ಳಿ ತುರ್ಕೊಂಡು, ಮತ್ತೊಂದಷ್ಟು ಸ್ಪೈಸಸ್ ಲೈಕ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಅದಾದಮೇಲೆ ಅಜ್ವೇನು, ಸೆಸ್ಮಿ ಸೀಡ್ಸು, ಆಮೇಲೆ ಕಡಲೆ ಹಿಟ್ಟು, ಜೋಳದ ಹಿಟ್ಟು ಇಷ್ಟು ಹಾಕ್ಕೊಂಡು ನೀರು ಹಾಕಿ ಒಂಚೂರು ತುಪ್ಪ ಹಾಕಿ ಕಲಸಿಟ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಹೋಲ್ಸಮ್ ಬ್ರೇಕ್ಫಾಸ್ಟ್. Sometimes I wonder how does time go by so fast. ನಿನ್ನೆ ಮೊನ್ನೆ ತಾನೇ ಮಗು ಆಗಿ ನನ್ನ ಮೊಡ್ಲ ಮೇಲೆ ಮಲ್ಕೊಂಡಿದ್ಲು. ಆ್ಯಂಡ್ ಈಗ ಶಿ ಈಸ್ ಗೆಟಿಂಗ್ ರೆಡಿ ಎವ್ರಿ ಮಾರ್ನಿಂಗ್ ಆ್ಯಂಡ್ ಗೋಯಿಂಗ್ ಟು ಸ್ಕೂಲ್. ಒಂದು ಟೈಮಲ್ಲಿ ಅವಳನ್ನು ಯಾವಾಗಲೂ ನನ್ನ ಹತ್ರ ಇಟ್ಕೊಂಡಿರ್ತಿದ್ದೆ. ಅವಳನ್ನು ನೋಡಿಕೊಂಡು, ಅವಳಿಗೆ ಫೀಡ್ ಮಾಡಿ, ಅವಳ ಜೊತೆ ಆಟ ಆಡಿಕೊಂಡು, ಅವಳನ್ನ ಮಲಗಿಸ್ಕೊಂಡು, ಅದೇ ನನ್ನ ಪೂರ್ತಿ ಜಗತ್ತಾಗಿತ್ತು. ಆದರೆ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದೋಳಮ್ಮ, ಸ್ನಾನ ಮಾಡಮ್ಮ, ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಳ್ಳಮ್ಮ, ಟಿಫಿನ್ ಬಾಕ್ಸು, ಸ್ಕೂಲ್ ಬ್ಯಾಗು, ಬೇಗ ಬೇಗ ಬಾ, ಲೇಟ್ ಆಗುತ್ತೆ, ಇದನ್ನೆಲ್ಲ ಹೇಳ್ಕೊಂಡು ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದಾಗಿದೆ. ಸೊ ಐ ಆಮ್ ಹ್ಯಾಪಿ ಟು ಸಿ ಹರ್ ಬಿಕಮಿಂಗ್ ಇಂಡಿಪೆಂಡೆಂಟ್ ಆ್ಯಂಡ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಆ್ಯಂಡ್ ಗ್ರೋಯಿಂಗ್ ಅಪ್. But somewhere inside, I also miss that tiny baby who needed me for everything. I guess that's motherhood, right? You're constantly watching them grow while secretly wishing you could freeze certain moments forever. But anyway, time passes and we all should move on, alva? ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾವು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟು ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂತೇವೆ. ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾವೆಲ್ಲ ಕೆಲಸ ಮಾಡ್ಕೊಂಬಿಡೋಣ, ಆರಾಮಾಗಿರ್ಬೋದು, ಏನೇನೆಲ್ಲ ಮುಗಿಸ್ಕೊಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತೀವಿ. ಬಟ್ ಅವಳನ್ನ ಬಿಟ್ಟು ಬಂದ ಮೇಲೆ ದ ಹೌಸ್ ಸಡನ್ಲಿ ಫೀಲ್ಸ್ ಸೋ ಎಂಟಿ ಆ್ಯಂಡ್ ಸಮ್ಹೌ ದ ಮೂಮೆಂಟ್ ಶಿ ಲಿವ್ಸ್ ವಿ ಸ್ಟಾರ್ಟ್ ವೇಟಿಂಗ್ ಫಾರ್ ಹರ್ ಟು ಕಮ್ ಬ್ಯಾಕ್. ಯಾವಾಗ ಸ್ಕೂಲ್ ಮುಗಿಯುತ್ತೆ, ಯಾವಾಗ ಅವಳು ಮನೆಗೆ ಬರ್ತಾಳೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ವಿ ಡೋಂಟ್ ಈವನ್ ರಿಯಲೈಸ್ ಹೌ ಮಚ್ ನಾಯ್ಸ್ ಆ್ಯಂಡ್ ಲೈಫ್ they bring into our homes until they are not around. And the funny thing is, when they are at home, we are constantly saying, ayyo ಸ್ವಲ್ಪ ಸುಮ್ಮನಿರು ಅಂತ. ಬಟ್ ಒನ್ಸ್ ದೇ ಲಿವ್ ಫಾರ್ ಸ್ಕೂಲ್, ಅದೇ ಸೈಲೆನ್ಸ್ ನಮಗೆ ಇಷ್ಟ ಆಗಲ್ಲ ಅಲ್ವಾ? ಐ ಥಿಂಕ್ ಸೋ ಮೆನಿ ಮಾಮ್ಸ್ ವಿಲ್ ರಿಲೇಟ್ ಟು ದಿಸ್. We spend so much time raising them, taking care of them and waiting for them to become independent. But when that independence slowly starts happening, we miss the little version of them who needed us for everything. Yeah, cycle na. Kelgide. Hauda? Cycle na. ಈವ್ನಿಂಗ್ ಆಗ್ತಾ ಇದ್ದಂಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ, ಏನಾದರೂ ತಿನ್ಕೊಂಬರೋಣ ಅಂತ. ಸೊ ವಿ ವೆಂಟ್ ಟು ಹ್ಯಾವ್ ಸಮ್ ಚಾಟ್ ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಯು ಅಬೌಟ್ ದಿಸ್ ಚಾಟ್ ಶಾಪ್ ಬಿಕಾಸ್ ಇಲ್ಲಿ ಮಾಡೋ ಡ್ರೈ ಚಾಟ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಐ ಪರ್ಸ್ನಲಿ ಲವ್ ಇಟ್. ಇದು ಬಸವೇಶ್ವರ ಚಾಟ್ಸ್ ಅಂತ ಪಾಪ್ರೆಡ್ಡಿ ಪಾಳ್ಯ ಹತ್ರ ಒಂದು ಪಾರ್ಕ್ ಬರುತ್ತೆ, ಅದ್ರ ಎದುರುಗಡೆನೇ ಹಾಕ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ವೆನೆವರ್ ಐ ಕಮ್ ಹಿಯರ್ I always want to have it without a miss. ಸೊ ನಮ್ಮ ಚಾಟ್ ಕ್ರೇವಿಂಗ್ಸ್ ಎಲ್ಲ ಸ್ಯಾಟಿಸ್ಫೈ ಆದಮೇಲೆ ನಾವು ಅಲ್ಲೇ ನಾಗರಬಾವಿ ಲೇಕ್ ಇದೆ, ಅಲ್ಲಿ ಒಂದು ವಾಕ್ ಹಾಕ್ಕೊಂಬರೋಣ ಅಂತ ಹೋದ್ವಿ. ಆ್ಯಂಡ್ ಈವ್ನಿಂಗ್ ವಾಕ್ಸ್ ವಿತ್ ನೇಚರ್, ಲಿಸ್ನಿಂಗ್ ಟು ನೇಚರ್ ಸೌಂಡ್ಸ್, ದ ಬರ್ಡ್ ಸೌಂಡ್ಸ್ ಆ್ಯಂಡ್ ವಾಚಿಂಗ್ ದ ಈವ್ನಿಂಗ್ ಸ್ಕೈ, ದ ಸನ್ಸೆಟ್ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ. ಯು ರಿಯಲಿ ಫೀಲ್
very relaxed after being at home all day. And of course, my daughter has her own little activity whenever we go for a walk. She absolutely loves collecting some fallen flowers and little sticks from the trees. And every few steps, she'll find something interesting and come running to show it to us. So it's like she has discovered something really precious. What's that, Adi? Huh? This is boat. This is boat. Where did you find that? Boat. Where did you find that? Boat. ವೇರ್ ಡಿಡ್ ಯು ಫೈಂಡ್ ದಟ್? Boat. ಎಲ್ಲಿ ಸಿಕ್ತು ಅದು ನಿಮಗೆ? ಅಷ್ಟಿತ್ತು. ಅದನ್ನೇ ಕೇಳಿದ್ದು. ನಿನ್ ಡ್ರೆಸ್ ಚೆನ್ನಾಗಿದೆ ಅಲ್ಲ, ಪಾಕೆಟ್. Yes. Did you like that? Yes. ಇದು ಉದ್ದ ಇದೆ ತುಂಬಾ ನಿಖರ ಅಲ್ವಾ? ಈವ್ನಿಂಗ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಐ ವಾಸ್ ಇನ್ ದ ಮೂಡ್ ಟು ಮೇಕ್ ಸಮಥಿಂಗ್ ಡೆಲಿಷಿಯಸ್ ಫಾರ್ ದ ಡಿನ್ನರ್. ಅಂದರೆ ನಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮನೇಲಿ ಒಂದು ಸ್ವಲ್ಪ ಪ್ರಾನ್ಸ್ ಇತ್ತು, ಅದಕ್ಕೆ ಒಂದು ಸಿಂಪಲ್ ಪ್ರಾನ್ಸ್ ಗೀ ರೋಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಇದಕ್ಕೇನು ಅಷ್ಟೊಂದು ಇಂಗ್ರೀಡಿಯೆಂಟ್ಸು ಬೇಡ, ತುಂಬ ಸ್ಟೆಪ್ಸ್ ಇದೆ ಅಂತಲೂ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಇದಕ್ಕೆ ಒಂದಷ್ಟು ಸ್ಪೈಸಸ್ನ ಹಾಕ್ಕೊಂಡು ಲೈಕ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಕರಿಬೇವು ಎಣ್ಣೆ ಹಾಕಿ ಕಲಸಿಟ್ಕೊಂಡು ಅದರೊಳಗಡೆ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದಾದಮೇಲೆ ಒಂದು ತುಪ್ಪದಲ್ಲಿ ರೋಸ್ಟ್ ಮಾಡಬೇಕು ಇದನ್ನು ಫುಲ್ ಗಟ್ಟಿ ಆಗೋವರೆಗೂ. ಆಮೇಲೆ ಒಂಚೂರು ಹುಳಿಗೆ ಹುಣಸೆಹಣ್ಣು ರಸನ ಹಾಕ್ಕೊಬೇಕು. ಸೊ ಇದು ಗಟ್ಟಿ ಆದಮೇಲೆ ಆ ಮಸಾಲ ಎಲ್ಲ ಫುಲ್ ಡ್ರೈ ಆಗಿ ರೋಸ್ಟ್ ಆದಮೇಲೆ ಟೇಸ್ಟ್ ಮಾತ್ರ ಔಟ್ ಆಫ್ ದ ವರ್ಲ್ಡ್ ಇರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಸ್ಪೆಂಡಿಂಗ್ ದಿಸ್ ಸಿಂಪಲ್ ಡೇ ವಿತ್ ಮೀ. ನಿಮಗೆಲ್ಲ ಗೊತ್ತೇ ಇದೆ, ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ದಟ್ ಇಸ್ ಹೌ ಐ ನೋ ಯು ಆರ್ ಸಪೋರ್ಟಿಂಗ್ ಆ್ಯಂಡ್ ಲೈಕಿಂಗ್ ಮೈ ಕಂಟೆಂಟ್. I'll see you in another vlog soon. Until then, take care. Bye.